ನಿರ್ಣಾಯಕ ಸಮಯದಲ್ಲಿ ಮುಂದೆ ಬಂದು ದೇಶವನ್ನ ಒಗ್ಗೂಡಿಸಿ ಬಲವಾಗಿ ರಾಜಕೀಯ ಶಕ್ತಿಯನ್ನ ನಿರ್ಮಿಸಿದ ನಾಯಕ. ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಅವರು 1991ರಿಂದ 1993ರವರೆಗೆ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರ ಅಧ್ಯಕ್ಷತೆಯಲ್ಲಿ 1991ರ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವು 120 ಸ್ಥಾನಗಳನ್ನು ಗೆದ್ದು ಸಂಸತ್ತಿನಲ್ಲಿ ಪ್ರಮುಖ ವಿರೋಧ ಪಕ್ಷವಾಯಿತು. ಅವರ ಅತ್ಯಂತ ಸ್ಮರಣೀಯ ಸಾಧನೆಗಳಲ್ಲಿ 1991, 1992ರ ಐತಿಹಾಸಿಕ ಏಕತಾ ಯಾತ್ರೆ ಪ್ರಮುಖವಾದದ್ದು. ಅಲ್ಲಿ ಅವರು 1992ರ ಗಣರಾಜ್ಯೋತ್ಸವದಂದು ಲಾಲ್ ಚೌಕ್ನಲ್ಲಿ ಧೈರ್ಯದಿಂದ ರಾಷ್ಟ್ರ ಧ್ವಜವನ್ನ ಹಾರಿಸಿದರು. ಈ ಯಾತ್ರೆಯು ರಾಷ್ಟ್ರೀಯ ಏಕತೆಯ ಸಂಕೇತವಾಯಿತು ಮತ್ತು ಪ್ರತ್ಯೇಕವಾದದ ವಿರುದ್ಧ ಬಲವಾದ ಸಂದೇಶ ನೀಡಿ ಜನರನ್ನ ಪ್ರೇರೇಪಿಸಿತು. ಡಾಕ್ಟರ್ ಜೋಶಿ ಅವರು ರಾಮ ಜನ್ಮಭೂಮಿ ಚಳವಳಿಯಲ್ಲೂ ಮಹತ್ವದ ಪಾತ್ರ ವಹಿಸಿ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನ ಬಲಪಡಿಸಿದರು. ಇದರಿಂದ ಬಿಜೆಪಿ ಪ್ರಮುಖ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿತು. 1991ರ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 221 ಸ್ಥಾನಗಳೊಂದಿಗೆ ದೊಡ್ಡ ಜಯ ಸಾಧಿಸಿ ಸರ್ಕಾರ ರಚಿಸಿತು. ಇದು ಡಾಕ್ಟರ್ ಜೋಶಿ ಅವರ ಸಮರ್ಥ ನಾಯಕತ್ವವನ್ನ ಸಾಬೀತುಪಡಿಸಿತು. ಅಂತಿಮವಾಗಿ ಅವರ ಪ್ರಯತ್ನಗಳು ಬಿಜೆಪಿಯ ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿ ಹಾಕಿದವು.